ಗಂಗಾ ಬದುಕೆ ಇದ್ದಾಳೆ ಅಂತ ನಮ್ಗೇನ್ ಗೊತ್ತು? ನೀನ್ ಹಾಗೆ ನಮಗೂ ನೆನ್ನೆನೆ ಗೊತ್ತಾಗಿದ್ದು. ಶಟ್ ಅಪ್. ಮತ್ತೆ ಸುಳ್ಳು ಹೇಳ್ದೆ ಅಂದ್ರೆ ಕತ್ತೆ ಹಿಸಕ್ ಬಿಡ್ತೀನಿ. ನನ್ನ ಹತ್ರನೇ ನಾಟಕನಾ? ಅಮ್ಮಮ್ಮಮ್ಮಮ್ಮಮ್ಮ, ಅವಳನ್ನ ಬಿಟ್ಬಿಡಮ್ಮ. ಅವಳು ನನ್ನ ಒಬ್ಳು ಹೆಂಡತಿ. ಅವಳು ಹೋದ್ರೆ ಬೇರೆ ದಿಕ್ಕು ಏನೂ ಇಲ್ಲ. ಏನ್ ನಡೀತು ಅಂತ ನಾನು ಹೇಳ್ತೀನಮ್ಮ, ನಾನು ಹೇಳ್ತೀನಿ. ಹೇಳು, ಮತ್ತೆ ಏನ್ ನಡೀತು? ಗಂಗಾ ಬದುಕೆ ಇದ್ದಾಳೆ ಅಂತ ನಮ್ಗೆ ಮೊದಲೇ ಗೊತ್ತಿತ್ತು. ಆದ್ರೆ ಜೈನಿನ ಮದುವೆ ಮಾಡ್ಕೋತೀನಿ ಅಂತ ಹೇಳ್ದೆ ಅಲ್ವೇನಮ್ಮ, ಅದಕ್ಕೆ ಗಂಗಾ ವಿಷಯನ ಮುಚ್ಚಿಟ್ವಿ. ನೀನ್ ಮದುವೆ ಆದ್ಮೇಲೆ ಹೇಳೋಣ ಅಂದ್ಕೊಂಡಿವಿ. ಜೈ ಹತ್ರ ಮುಚ್ಚಿಟ್ರಿ ಸರಿ, ಅವಳ ಬಗ್ಗೆ ನನ್ನ ಹತ್ರ ಯಾಕೆ ಮುಚ್ಚಿಟ್ರಿ? ಅವಳು ಇಲ್ಲ ಅಂತ ನನ್ನ ಹತ್ರ ಯಾಕೆ ನಾಟಕ ಮಾಡಿದ್ರಿ? ಅಂದ್ರೆ ಗಂಗಾ ಬದುಕೆ ಇದ್ದಾಳೆ ಅಂತ ಹೇಳಿದ್ರೆ ನೀನ್ ಡಿಸ್ಟರ್ಬ್ ಆಗ್ತೀಯಲ್ವೇನಮ್ಮ. ಜೈನ ಮದುವೆ ಮಾಡ್ಕೊಳ್ಳೋ ಟೈಮಲ್ಲಿ ನಿನ್ಗೆ ಪ್ರೆಷರ್ ಹಾಕೋದು ಯಾಕೆ ಅಂತ ಹೇಳಲಿಲ್ಲ. ಅವಳ ಬಿಟ್ಬಿಡಮ್ಮ. ಅಮ್ಮಮ್ಮಮ್ಮಮ್ಮ, ಇಷ್ಟೇ ನಮ್ಮ ನಡೆದಿದ್ದು. ಅಷ್ಟೇ ಹೊರತು ನಿನ್ಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ನಮಗೆ ಸ್ವಲ್ಪ ಕೂಡ ಇಲ್ಲಮ್ಮ. ನಡೆದಿದ್ದೆಲ್ಲ ಹೇಳಿದ್ರಲ್ಲ, ನಡೀರಿ ಪೌಡ್ರು ಹೋಗೋಣ. ಇನ್ನೀ ನಿತ್ಯ ಸವಾಸ ನಮಗ್ ಬೇಡ. ದೊಡ್ಡವಳು ಅಂತಾನು ನೋಡ್ದೇನೆ ನನ್ ಮೇಲೆ ಕೈ ಮಾಡಿದ್ಲು. ಇವಳಿಂದ ದೂರ ಆಗೋಣ. ಇನ್ಯಾವತ್ತೂ ಅವಳನ್ನ ನೋಡಬಾರ್ದು, ಮಾತಾಡಬಾರ್ದು. ನಿಂತ್ಕೊಳ್ಳಿ. ಮತ್ತೇನಮ್ಮ, ನನ್ನ ಹೆಂಡತಿ ತುಂಬಾ ಹರ್ಟ್ ಆಗಿದ್ದಾಳೆ. ನಾನು ಇವಳಿಗೆ ಸಪೋರ್ಟ್ ಮಾಡ್ತಿದ್ದೀನಿ. ಇನ್ನ ನಿನ್ ದಾರಿ ನಿಂದು, ನಮ್ ದಾರಿ ನಮ್ದು. ಇನ್ನ ನಿನ್ಗೂ ನಮಗೂ ಏನು ಸಂಬಂಧ ಇಲ್ಲ. ನನ್ನ ದೂರ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ನೀವು ಹೇಳಿದ್ದು ನಿಜಾನೋ ಸುಳ್ಳು ನನಗ್ ಗೊತ್ತಾಗ್ಬೇಕು. ನಿಜಾನೇ ಹೇಳಿದ್ರಿ ಅಂತ ಕನ್ಫರ್ಮ್ ಆದ್ಮೇಲೆ ನಿಮ್ಮನ್ನ ಬಿಡ್ತೇನೆ. ಏನು ನಮ್ಮ ಮೇಲೆ ನಂಬಿಕೆ ಇಲ್ವಾ? ನನ್ ಶ್ಯಾಡೋನು ಕೂಡ ನನ್ ನಂಬಲ್ಲ. ಇನ್ನ ನಿನ್ ಜೊತೆನೆ ಇದು ನಾವೇನ್ ಮಾಡ್ಬೇಕು? ನಿಮ್ ತಪ್ಪು ಇಲ್ಲ ಅಂತ ಪ್ರೂವ್ ಮಾಡ್ಕೋಬೇಕು. ನಿನ್ಗೋಸ್ಕರ ಎಷ್ಟೋ ಕಷ್ಟಪಟ್ಟಿದೀವಿ, ಎಷ್ಟೋ ಕೆಲಸನ ಮಾಡಿದೀವಿ. ಆದ್ರೂ ನೀನ್ ನಮ್ಮನ್ನ ಅನುಮಾನಿಸ್ತಿದೀಯಾ. ಇದು ಧರ್ಮ ಅಲ್ಲಮ್ಮ. ನೀನ್ ಹಾಗೆ ಹೆತ್ತ ತಾಯಿನ, ಒಡ ಹುಟ್ಟಿದವಳನ್ನ ಮೋಸ ಮಾಡೋರಲ್ಲ. ನಂಬಿದ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀವಿ. ಜೈ ನಿಮ್ಮನ್ನ ನಮ್ದ ಪ್ರಾಣ ಕೊಟ್ರ? ಸ್ವಂತ ಸೋದರಳಿಯನಿಗೆ ದ್ರೋಹ ಮಾಡಿದ್ರಿ. ನನಗ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಸರಿ ಬಿಡು, ನಂಬಿಕೆ ದ್ರೋಹ ಮೋಸದ ಬಗ್ಗೆ ನಾವೇ ಮಾತಾಡ್ಕೋಬೇಕು. ಕಳ್ರು ಸೇರಿ ಊರ್ ಹಂಚ್ಕೊಂಡಾಗೆ ಎಷ್ಟು ದಿನ ನಾವು ದ್ವೇಷ ಪ್ರತೀಕಾರನ ಹಂಚ್ಕೋತೀವಿ. ಆ ವಿಷಯನ್ ಬಿಟ್ಟು ಇವಾಗ ಗಂಗಾನ ಏನ್ ಮಾಡ್ಬೇಕು ಅಂತಿದ್ಯಾ ಅದನ್ನ ಹೇಳು. ಹೇಳಲ್ಲ, ಮಾಡಿ ತೋರಿಸ್ತೀನಿ. ಜಸ್ಟ್ ಸ್ಲೀಪಿಂಗ್ ಪಿಲ್ಸ್ ಮಾತ್ರನೇ ಹಾಕಿದ್ದೀನಿ. ನಿತ್ಯ, 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 ಮನೇಲಿ ನಿತ್ಯ ಎಲ್ಲ ಹೊರಗಡೆ ಕಾರ್ ಇಲ್ಲ ಅಂದ್ರೆ ಗಂಗಾ ಹತ್ರಕ್ಕೆ ಹೋಗಿರ್ತಾಳ. ತಕ್ಷಣ ನಾಣಿಗ್ ಕಾಲ್ ಮಾಡಿ ಹೇಳ್ಬೇಕು. ರೂಪಾ ಮೇಡಮ್ ಅವರು ಫೋನ್ ಮಾಡ್ತಿದ್ದಾರೆ. ಗಂಗಾ ಮೇಡಮ್ ಅವರಿಗೆ ಹಳೇದೆಲ್ಲ ನೆನಪಿಗೆ ಬಂತು ಅನ್ನೋ ಗುಡ್ ನ್ಯೂಸ್ ಹೇಳಬೇಕು. ತಕ್ಷಣ ಹೇಳಿ, ಖುಷಿ ಆಗ್ತಾರೆ. ಹಲೋ ಮೇಡಮ್. ನಾಣಿ, ಗಂಗಾ ಎಲ್ಲಿದ್ದಾಳೆ? ಮನೇಲೇ ಇದ್ದಾರೆ ಮೇಡಮ್. ನಿಮ್ಗೊಂದು ಗುಡ್ ನ್ಯೂಸ್ ಹೇಳಬೇಕು. ನಿತ್ಯ ಅಲ್ಲಿಗೆ ಹೊರಟಿದ್ದಾಳೆ ನಾಣಿ. ಗಂಗಾ ಹತ್ರನೇ ಬರ್ತಾ ಇದ್ದಾಳೆ. ಹೇಗಾದ್ರೂ ನಿತ್ಯನ ತಡಿಬೇಕು. ನಿತ್ಯ ಅವರು ಇಲ್ಲಿಗೆ ಬಂದಿಲ್ಲ ಮೇಡಮ್.
ನಿತ್ಯ ಅವ್ರು ಬಂದ್ಬಿಟ್ರು ಮೇಡಮ್. ಹತ್ತಡಿ ನಾಣಿ, ಏನೋ ಒಂದ್ ಹೇಳಿ ಗಂಗನ್ನ ಭೇಟಿ ಮಾಡ್ದೇ ಇರೋ ಹಾಗೆ ಮಾಡು. ಗಂಗನ್ನ ನೋಡಿದ್ರೆ ಅವಳು ಸಾಯ್ಸೇ ಬಿಡ್ತಾಳೆ. ಗಂಗನ್ನ ಕಾಪಾಡು ನಾಣಿ. ಸರಿ ಮೇಡಮ್, ಏನೋ ಒಂದು ಮಾಡಿ ನಿತ್ಯ ಅವ್ರನ್ನ ತಡಿತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಬೇಗ ಹೋಗು ನಾಣಿ, ನಾನ್ ಕೂಡ ಅಲ್ಲಿಗೆ ಬರ್ತಾ ಇದ್ದೀನಿ. ಓಕೆ ಮೇಡಮ್. ಮೀನಾಕ್ಷಿ ನಡಿ, ನಿತ್ಯ ಅವ್ರನ್ನ ಹೇಗಾದ್ರೂ ಮಾಡಿ ತಡಿಬೇಕು. ನಿಂತ್ಕೊಳ್ಳಿ ಮೇಡಮ್. ನನ್ನೇ ತಡೀತಿದ್ಯಾ ನಾಣಿ? ನೀವಾಗಿರೋದಕ್ಕೆ ತಡಿತಿದ್ದೀನಿ. ಮೊದಲು ನೀವು ಇಲ್ಲಿಂದ ಹೊರಟೋಗಿ. ಏನು ತಲೆಗೆಟ್ಟಿದ್ಯಾ? ಯಾರ ಮುಂದೆ ಏನ್ ಮಾತಾಡ್ತಿದೀಯಾ? ಮೈ ಮೇಲೆ ಪ್ರಜ್ಞೆ ಇದ್ದೇ ಮಾತಾಡ್ತಿದ್ದೀನಿ ಸರ್. ನೀವು ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ. ನನ್ನ ತಡೆದ್ರೆ ಏನ್ ನಡೆಯುತ್ತೋ ಗೊತ್ತಾ ನಾಣಿ? ಏನ್ ಮಾಡ್ತೀರಿ? ತಲೆ ಕತ್ತರಿಸಿ ಬಿಸಾಕ್ತೀರಾ? ದಯವಿಟ್ಟು ಹೊರಟೋಗಿ. ಏನೇ ನಿನ್ ಬಾಯ್ ಜಾಸ್ತಿ ಆಗ್ತಿದೆ. ನಿತ್ಯ ಜೊತೆ ಇಟ್ಕೊಂಡ್ರೆ ಹೆಸರಿಲ್ದೇ ಹೋಗ್ತೀಯಾ? ನೀವೇನ್ ಮಾಡಿದ್ರು ನಿಮ್ಮನ್ನು ಒಳಗಡೆ ಹೋಗೋದಕ್ಕೆ ಬಿಡಲ್ಲ. ಒಳಗಡೆ ಇರೋದು ನನ್ನ ಅಕ್ಕ ನಾಣಿ. ಆ ಅಕ್ಕನನ್ನ ಸಾಯಿಸ್ಬೇಕು ಅಂತ ನೋಡಿದ ತಂಗಿ ನೀವು. ಅವಳು ನನ್ ದೃಷ್ಟಿಲಿ ದೆವ್ವ. ಗಂಗಾ ಮೇಡಮ್ ಅವರು ನಮ್ ಪಾಲ್ಗೆ ದೇವ್ರು. ನಿಮ್ ನೆರಳು ಕೂಡ ಅವ್ರಿಗೆ ತಾಕಕ್ ಬಿಡಲ್ಲ. ನನ್ ಬಗ್ಗೆ ನಿಮಗೆ ಪೂರ್ತಿಯಾಗಿ ಗೊತ್ತಿಲ್ಲ. ತಡೆದ್ರೆ ಏನ್ ನಡೆಯುತ್ತೋ ನಿಮಗೆ ಚೆನ್ನಾಗ್ ಗೊತ್ತು. ನೀವೇನ್ ಮಾಡಿದ್ರು ಸರಿ, ನಿಮ್ಮನ್ನ ಒಳಗಡೆ ಹೋಗಕ್ ಬಿಡಲ್ಲ. ಯಾಕೆ? ಒಳಗಡೆ ಹೋಗಿ ನಾನು ಅವಳಿಗೆ ಏನಾದ್ರೂ ಮಾಡ್ಬಿಡ್ತೀನೇನೋ ಅಂತ ಭಯನಾ ನಾಣಿ? ನೀವೇನಾದ್ರೂ ಮಾಡಿದ್ರೆ ನಾವು ನೋಡ್ತಾ ಸುಮ್ನಿರ್ತೀವಿ ಅನ್ಕೊಂಡಿದ್ದೀರಾ? ಏನು ನಿತ್ಯನ ಎದುರಿಸಿ ಮಾತಾಡ್ತಿದೀಯಾ? ಆಫ್ಟರ್ ಆಲ್ ಪಿ ಎ ನೀನು. ಸಂಬಳಕ್ಕೋಸ್ಕರ ಕೆಲಸ ಮಾಡೋ ನಾಯಿ ನಿನಗೇನೋ ಇಷ್ಟೊಂದ್ ಪೊಗ್ರು? ನೀವ್ ಇನ್ನೊಂದು ಮಾತು ಮಾತಾಡಿದ್ರಿ ಅಂದ್ರೆ ನಿಮ್ಮನ್ನ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಏಯ್ ಮೀನಾಕ್ಷಿ, ನೋಡಿದ್ಯೇನೆ ಅವ್ನ್ ನಮ್ಗೆ ಎಂತ ಮಾತಂದ? ನೆನ್ನೆ ನಮ್ಮ ಮನೆಯವರು ನಿಮ್ನ ಹೊಡೆಯಕ್ ಹೋದಾಗ ನಾನು ತಡ್ದೆ, ಆದ್ರೆ ಇವತ್ತು ತಡಿಯಲ್ಲ. ನನಗೂ ಹೊಡಿತ್ಯಾ ನಾಣಿ? ಪ್ಲೀಸ್ ಮೇಡಮ್, ದಯವಿಟ್ಟು ನೀವು ವಾಪಸ್ ಹೋಗ್ಬಿಡಿ. ನಿಮ್ ಗೌರವ ಮರ್ಯಾದೆನೆ ಕಾಪಾಡ್ಕೊಳ್ಳಿ. ಅಂದ್ರೆ ಏನು? ನನ್ ಮೇಲೆ ಕೈ ಮಾಡ್ತೀಯಾ? ಹೌ ಡೇರ್ ಯು ಮ್ಯಾನ್? ಟಚ್ ಮೀ, ಟಚ್ ಮೀ ಐಸೆ. ನನ್ನ ಮುಟ್ಟಿ ನೋಡು. ಬೇಡ ಮೇಡಮ್. ಏನೋ ಅಂದೆ ಅಲ್ವಾ? ಸ್ಟಾಪ್ ಮೀ, ತಡಿ ನೋಡೋಣ. ಸ್ಟಾಪ್ ಮೀ ಐಸೆ, ಟಚ್ ಮೀ. ಅಯ್ಯೋ ನಿಮ್ಗೆ ಕೈ ಮುಗಿದ್ದೀನಿ ಮೇಡಮ್, ದಯವಿಟ್ಟು ಹೊರಟೋಗಿ. ಯು ಬೋತ್ ಗೆಟ್ ಔಟ್ ಫ್ರಮ್ ಹಿಯರ್. ಮೇಡಮ್ ಏನ್ರಿ? ಮೇಡಮ್, ನಿತ್ಯನೇ ತಡಿತೀಯಾ? ಇವಾಗ ಹೇಗ್ ತಡಿತೀಯೋ? ನಮಗ್ ಹೊಡೆದ್ರೆ ನಿತ್ಯ ನೋಡ್ಕೊಂಡು ಸುಮ್ನೆ ಇರ್ತಾಳ? ಸೋಯಿಸ್ಬಿಡ್ತಾಳ ನಿಮ್ಮನ್ನ. ಹಲೋ ಮೇಡಮ್. ನಾಣಿ, ಗಂಗಾಗೇನು ಆಗಿಲ್ಲ ಅಲ್ವಾ? ನಿತ್ಯ ಗಂಗಾಗೇನು ಮಾಡಿಲ್ಲ ಅಲ್ವಾ? ನಿತ್ಯನ ನೀನ್ ತಡ್ದೆ ಅಲ್ವಾ? ರಿಲ್ಯಾಕ್ಸ್ ಮೇಡಮ್, ಗಂಗಾ ಮೇಡಮ್ ಅವರು ಸೇಫ್ ಆಗಿದ್ದಾರೆ. ನಿತ್ಯ ಅವರು ಹೊರಟೋದ್ರು. ಹಬ್ಬ ಸತ್ಯ, ನಿಜಾನ ನಾಣಿ? ಗಂಗಾಗೆ ನಿತ್ಯ ಏನು ಮಾಡಿಲ್ಲ ಅಲ್ವಾ? ಇಲ್ಲ ಮೇಡಮ್, ನಿತ್ಯ ಅವರು ಬಂದ್ರು, ಗಂಗಾ ಮೇಡಮ್ ಅವ್ರನ್ನ ನೋಡಿದ್ರು, ಮಾತಾಡ್ಸಿದ್ರು, ಹೊರಟೋದ್ರು. ಗಂಗಾ ಹತ್ರ ನಿತ್ಯ ಏನ್ ಮಾತಾಡಿದ್ಲು ನಾಣಿ? ಅಷ್ಟಕ್ಕೂ ಏನ್ ನಡೀತು? ಹೇಳ್ತೀನಿ ಮೇಡಮ್. ನಾವ್ ಎಷ್ಟೇ ತಡೆದ್ರು ನಿಲ್ದೇನೆ ನಿತ್ಯ ಅವರು ಮನೆ ಒಳಗಡೆ ಬಂದ್ರು ಮೇಡಮ್. ಗಂಗಾ ಮೇಡಮ್ ಅವರ ನೋಡಿದ್ರು.
ನೋಡಿದ್ರಿ ಅಲ್ವಾ ಮೇಡಮ್, ಇನ್ನು ಹೊರಟೋಗಿ ಮೇಡಮ್. ಯಾರಣ್ಣ ಇವಳು? ಅಚ್ಚು ನನ್ನ ಹಾಗೆ ಇದ್ದಾಳೆ. ಮನುಷ್ಯರನ್ನ ಹೋಲೋ ಮನುಷ್ಯರು 7 ಜನ ಇರ್ತಾರಂತೆ. ನಿಮ್ಮನ್ನ ನೋಡ್ತಿದ್ರೆ ನಿಜ ಅನ್ನಿಸ್ತಿದೆ. ನಿಮ್ಮನ್ನ ನೋಡಿದ್ದು ಸಂತೋಷ ಆಯ್ತು. ಇಷ್ಟಕ್ಕೂ ನೀವ್ ಯಾರು ಅಂತ ಹೇಳೇ ಇಲ್ಲ. ಇವಳ ಹೆಸರು ನಿತ್ಯಾ ಶ್ರೀನಿವಾಸ್, ದೊಡ್ಡ ಶ್ರೀಮಂತಳು, ನಮ್ ಜೈಗೆ ಹೆಂಡತಿ ಆಗೋಳು. ಹೌದಾ ರೀ? ನೀವು ಜೈ ಸರ್ ನೋಡೋದಕ್ಕೆ ಮುದ್ದಾಗಿರ್ತೀರಾ. ನಿಮ್ ಜೋಡಿ ಚೆನ್ನಾಗಿರತ್ತೆ. ಅದಕ್ಕೆ ಅಲ್ವೇನಮ್ಮ ಅವರಿಬ್ಬರಿಗೂ ಮದ್ವೆ ಮಾಡ್ತಿರೋದು. ನಿನ್ನ ನೋಡ್ತೀನಿ ಅಂದಿದ್ದಕ್ಕೆ ನಿತ್ಯ ನಿಲ್ಲಿಗೆ ಕರ್ಕೊಂಡು ಬಂದ್ವಿ. ನೀವು ನನ್ನ ಹಾಗಿರೋದು ನನ್ನ ಅದೃಷ್ಟ ರೀ. ನಾನು ನಿನ್ ಹಾಗಿಲ್ಲ, ನನ್ನ ಹಾಗೆ ನೀನಿದ್ಯಾ. ಇನ್ನು ಅದೃಷ್ಟ ನಿಂದ ನಂದ ಅನ್ನೋದು ಸದ್ಯದಲ್ಲೇ ಗೊತ್ತಾಗತ್ತೆ. ಖಂಡಿತವಾಗ್ಲೂ ನೀವೇ ಅದೃಷ್ಟವಂತರು. ಜೈಸರ್ ಅಂತ ಒಳ್ಳೆ ವ್ಯಕ್ತಿಗೆ ಹೆಂಡತಿ ಆಗೋದು ಅದೃಷ್ಟನೇ ಅಲ್ವಾ? ಐ ನೋ, ಐ ಆಮ್ ಸೋ ಲಕ್ಕಿ. ಬಟ್ ನೀನು ತುಂಬಾ ದುರಾದೃಷ್ಟವಂತಳು. ಯಾಕ್ರಿ? ನಿನ್ ಗಂಡ ಯಾರೋ ನಿನಗ್ ಗೊತ್ತಿಲ್ಲ. ನಿನ್ ಹಳೇದನ್ನ ಮರ್ತೋಗಿದ್ಯಾ. ಮಗ ಮನೆಯಿಂದ ಹೊರಟೋಗಿದ್ದಾನೆ. ಇದಕ್ಕಿಂತ ದುರಾದೃಷ್ಟ ಏನಿರತ್ತೆ? ಹೌದು ರೀ, ನಾನು ದುರದೃಷ್ಟವಂತಳೆ. ಆದ್ರೆ ನನ್ನವರು ಎಲ್ಲೇ ಇದ್ರೂ ಸಂತೋಷವಾಗಿದ್ರೆ ಸಾಕು. ನಿನ್ ಮಗ ಎಲ್ಲೇ ಇದ್ರೂ ಖಂಡಿತವಾಗ್ಲೂ ವಾಪಸ್ ಬರ್ತಾನೆ. ಯು ಡೋಂಟ್ ವರಿ. ಇದನ್ನ ಹೇಳ್ ಹೋಗೋಣ ಅಂತಾನೆ ಬಂದೆ. ಏನೇ ಇದು? ಅಂದ್ರೆ ನಿತ್ಯ ಬಂದಿದ್ದು ಗಂಗನ ಸಾಯಿಸೋದಕ್ಕಲ್ವಾ? ಅಂದ್ರೆ ಗಂಗಾ ಹಳೆದನ್ ಮರ್ತೋಗಿದ್ದಾಳಲ್ಲ ಪೌಡ್ರು. ಸತ್ತಿರೋ ಹಾವನ್ನೇ ಮತ್ಯಾಕ್ ಸಾಯಿಸೋದು ಅಂತ ಬಿಟ್ಬಿಟ್ಲು. ಸಂತೋಷ ರೀ, ನನಗೋಸ್ಕರ ಬಂದ್ರಿ. ಕಾಫಿ ತರ್ತೀನಿ ಇರಿ. ಬೇಡ. ಅದೇನ್ರಿ, ನಿಮ್ಮ ಅಕ್ಕ ಕಾಫಿ ಕೊಟ್ರೆ ಕುಡಿಯಲ್ವಾ? ನನಗೆ ಅಕ್ಕ ಗಿಕ್ಕ ಯಾರೂ ಇಲ್ಲ. ಹೋಗ್ಲಿ, ಇಬ್ರು ಒಂದೇ ತರ ಇದ್ದೀವಿ ಅಲ್ವಾ? ನನ್ನ ನಿಮ್ಮ ಅಕ್ಕ ಅನ್ಕೊಳ್ಳಿ. ನೆವರ್. ನನಗೆ ಯಾವ ಅಕ್ಕನೂ ಬೇಡ. ಸರಿ, ನೋಡೋದಿಕ್ಕೆ ಬಂದಿದ್ದೀರಾ ಅಲ್ವಾ? ಕಾಫಿ ಕುಡ್ದು ಹೋಗಿ. ನಾನು ಕಾಫಿ ಚೆನ್ನಾಗಿ ಮಾಡ್ತೀನಿ. ನಾನು ಎಲ್ಲಂದ್ರೆ ಅಲ್ಲಿ ಕಾಫಿ ಕುಡಿಯಲ್ಲ. ನಿನ್ನಂತ ಅನ್ಲಕ್ಕಿ ಗರ್ಲ್ ಹತ್ರ ನಿಜವಾಗ್ಲೂ ಕುಡಿಯಲ್ಲ. ಹುಷಾರಾಗಿ ನೋಡ್ಕೊಳ್ಳಿ ನಿಮ್ ಮ್ಯಾಡಮ್ ಅವ್ರನ್ನ. ಲೆಟ್ಸ್ ಗೋ. ಅಂದ್ರೆ ಗಂಗಾಗೆ ಹಳೇದು ನೆನ್ಪಿಲ್ದೆ ಇರೋದಕ್ಕೆ ನಿತ್ಯ ಸುಮ್ನೆ ಬಿಟ್ಲಾ? ಗಂಗಾ ಮೇಡಮ್ ಅವರಿಗೆ ಹಳೇದ್ ನೆನಪಿಗೆ ಬಂದಿದೆ ಮೇಡಮ್. ಏನ್ ಅಣಿ ನೀನ್ ಹೇಳ್ತಾ ಇರೋದು? ಗಂಗಾಗೆಲ್ಲ ನೆನ್ಪಿಗೆ ಬಂತ? ಮತ್ತೆ ನಿತ್ಯನ ನೋಡಿದ್ರು ಅವಳು ಗುರ್ತಿಡಿಲಿಲ್ವಾ? ಆ ವಿಷಯನೇ ಗಂಗಾ ಮೇಡಮ್ ಅವ್ರ ಹತ್ರ ಕೇಳಿದೆ ಮೇಡಮ್. ಏನ್ ಮೇಡಮ್, ಮತ್ತೆ ಹಳದನ್ನೆಲ್ಲ ಮರ್ತೋದ್ರ? ನಿಮ್ ತಂಗಿನ ಗುರ್ತಿಡಿಲಿಲ್ವಾ? ಒಡ ಹುಟ್ಟಿದ ತಂಗಿನ ಹೇಗ್ ಮರ್ತೋಗ್ತೀನಿ ನಾಣ್ಯವ್ರೆ? ನನಗೆಲ್ಲ ನೆನಪಿದೆ. ನಿತ್ಯ ಆಂಟಿ ನಿನ್ ಸಿಸ್ಟರ್ ಅಮ್ಮ? ಹೌದು ದಿವ್ಯಾ, ಒಟ್ಟಿಗೆ ಹುಟ್ಟಿದ್ವಿ. ಆದ್ರೆ ಒಟ್ಟಿಗೆ ಬೆಳೆಯೋ ಅದೃಷ್ಟ ನನಗಿರ್ಲಿಲ್ಲ. 20 ವರ್ಷ ದೂರವಾಗಿದ್ವಿ.
ನಿಮ್ ಚಿಕ್ಕಮ್ಮನಿಗೋಸ್ಕರನೇ ನಾನು ನಿಮ್ಮಪ್ಪನ್ನ ಮದ್ವೆ ಮಾಡ್ಕೊಂಡೆ. ನಿಮ್ ಚಿಕ್ಕಮ್ಮಂಗೆ ಅವ್ರಂದ್ರೆ ತುಂಬಾ ಇಷ್ಟ, ಅಂತ್ಯ ಇಲ್ದಿರೋ ಪ್ರೀತಿ. ಆದ್ರೆ ನನಗೋಸ್ಕರ ಅದನ್ನೆಲ್ಲ ತ್ಯಾಗ ಮಾಡಿದ್ಲು. ಇಲ್ಲ ಮೇಡಮ್, ಅದೆಲ್ಲ ನಾಟಕ. ನಿಮ್ ತಂಗಿ ನಿಮ್ಗೆ ಮೋಸ ಮಾಡಿದ್ರು, ನಿಮ್ಮನ್ನ ಸಾಯಿಸ್ಬೇಕು ಅಂತ ನೋಡಿದ್ರು. ಅವರು ಒಳ್ಳೆಯವರಲ್ಲ ಮೇಡಮ್. ಅವಳು ಎಷ್ಟೇ ಕೆಟ್ಟವಳಾಗಿದ್ರು ಅವಳು ನನ್ನ ತಂಗಿ ನಾಣಿಯವ್ರೆ. ನನ್ನ ಜೊತೆ ಸೇರಿ ರಕ್ತ ಹಂಚ್ಕೊಂಡು ಹುಟ್ಟಿದಾಳೆ. ಅಮ್ಮಂಗೆ ಇಷ್ಟವಾದ ಮಗಳು. ಅವಳಂದ್ರೆ ನನಗೂ ತುಂಬಾ ಇಷ್ಟ. ಅವಳು ಯಾವಾಗ್ಲೂ ಸಂತೋಷವಾಗಿರ್ಬೇಕು. ನಾನು ಹಳೇದನ್ನ ಮರ್ತಿರೋ ಹಾಗೆ ಮಾತಾಡ್ತಿದ್ರೆ ಅವಳ ಕಣ್ಣಲ್ಲಿ ಎಷ್ಟು ಸಂತೋಷ ಕಾಣಿಸ್ತು. ಅದಕ್ಕೆ ಆ ಸಂತೋಷನ ನೋಡ್ಬೇಕು ಅಂತ ಅನ್ಸೆ ಸುಳ್ಳು ಹೇಳ್ದೆ. ಸಂತೋಷದಿಂದ ಹೊರಟೋದ್ಲು. ಅವಳು ಅಷ್ಟೆಲ್ಲ ಮಾಡಿದ್ರು ಅವಳ ಮೇಲೆ ನಿಮ್ಗೆ ಸ್ವಲ್ಪನೂ ಕೋಪ ಬರ್ತಿಲ್ವಾ ಮೇಡಮ್? ಏನೋ ಚಿಕ್ಕ ಹುಡುಗಿ, ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪು ಮಾಡಿದಾಳೆ. ಅಕ್ಕನಾಗಿ ಕ್ಷಮಿಸ್ಬೇಕು. ಕ್ಷಮಿಸಿದ್ರೇನೆ ನಾನು ಅಕ್ಕ ಆಗ್ತೀನಿ. ಅವಳಿಗೆ ನನ್ನ ಮೇಲೆ ದ್ವೇಷ ಇದ್ರು ನನಗೆ ಮಾತ್ರ ಅವಳ ಮೇಲೆ ಪ್ರೀತಿನೇ ಇದೆ. ಯಾವತ್ತಿಗೂ ಪ್ರೀತಿನೇ ಇರುತ್ತೆ. ಅವಳು ಏನ್ ಮಾಡಿದ್ರು ಸರಿ, ನಾನು ಮಾತ್ರ ಅವಳನ್ನ ಪ್ರೀತಿಸ್ತಾನೆ ಇರ್ತೀನಿ. ಈ ಪ್ರೀತಿಗೋಸ್ಕರನೇ ಮೇಡಮ್ ಜೈ ಸಾರ್ಗೆ ನಿತ್ಯ ಅವ್ರ ಬಗ್ಗೆ ಗೊತ್ತಾದ್ರು ಅವ್ರಿಗೇನು ಅನ್ಲಿಲ್ಲ. ಒಳ್ಳೆಯವಳಾಗಿ ಮನುಷ್ಯಳಾಗಿ ಬದಲಾಯಿಸಿ ನಿಮ್ಮ ತಂಗಿನ ನಿಮ್ಗೆ ಕೊಡಬೇಕು ಅನ್ಕೊಂಡ್ರು. ಅವ್ರ ಬಗ್ಗೆ ನನಗೆ ಗೊತ್ತು ನಾಣಿಯವ್ರೆ. ನನಗೋಸ್ಕರ ಅವರು ವಿಷನಾದ್ರೂ ಕುಡಿತಾರೆ. ನನ್ನ ತಂಗಿನ ಕ್ಷಮಿಸೋದಿಲ್ವಾ? ನಾನು ಹಳೇದನ್ನ ಮರ್ತೋಗಿರ್ಬೋದು, ಆದ್ರೆ ಅವ್ರ ಮನ್ಸನ್ನ ಯಾವತ್ತಿಗೂ ಮರೆಯೋದಿಲ್ಲ. ಇದು ಮೇಡಮ್ ನಡೆದದ್ದು. ಗಂಗಾ ಮೇಡಮ್ ಅವರಿಗೆ ಎಲ್ಲ ನೆನಪಿದೆ. ಆದರೂ ಕೂಡ ತಂಗಿ ಮೇಲಿನ ಪ್ರೀತಿಯಿಂದ ಆಗ ಮಾತಾಡಿದರೆ ತನ್ನನ್ನು ಸಾಯಿಸಬೇಕು ಅಂತ ಬಂದ ನಿತ್ಯ ಅವ್ರನ್ನ ಸಂತೋಷಪಡಿಸಿ ಕಳಿಸಿದ್ದಾರೆ. ಗಂಗಾ ಅಂದ್ರೆ ಹಾಗೆ ನಾಣಿ, ಮಾನವೀಯತೆ ಕಣ್ಣು ಕಾಣಿಸ್ತಾ ಇರೋ ರೂಪ, ದೈವತ್ವಕ್ಕೆ ಮನುಷ್ಯ ರೂಪ. ಆ ದೇವರು ಕೂಡ ಇಷ್ಟು ತಪ್ಪುಗಳನ್ನ ಕ್ಷಮಿಸೋದಿಲ್ವೇನು? ಗಂಗಾ ಹೆತ್ತ ತಾಯಿಯಾಗಿ ನನಗೆ ತುಂಬಾ ಹೆಮ್ಮೆ ಇದೆ ನಾಣಿ. ಗಂಗಾಗೆ ಹಳೇದೆಲ್ಲ ನೆನಪಾಗಿದ್ದಕ್ಕೆ ತುಂಬಾ ಸಂತೋಷ ಇದೆ. ಹಾಗೆ ಈ ಸಮಯದಲ್ಲಿ ಜೈ ಇಲ್ಲದೆ ಇರೋದಕ್ಕೆ ನೋವು ಕೂಡ ಇದೆ. ಅಭಿ ಜೈ ಪಕ್ಕದಲ್ಲಿದ್ದಿದ್ರೆ ಗಂಗಾ ಇನ್ನೆಷ್ಟು ಆನಂದ ಪಡ್ತಿದ್ಲು. ಅದನ್ನೇ ನಾನು ಅನ್ಕೊಂಡೆ ಮೇಡಮ್. ದೇವರು ಒಂದು ಸಂತೋಷನ ಕೊಟ್ಟಾಗೆ ಕೊಟ್ಟು ಇನ್ನೊಂದು ದುಃಖನ ಕೊಡ್ತಿದ್ದಾನೆ. ಆ ಪುಣ್ಯ ದಂಪತಿಗಳು ಯಾವಾಗ ಒಂದಾಗ್ತಾರೋ ಏನೋ. ಸದ್ಯದಲ್ಲೇ ಒಂದಾಗ್ತಾರೆ ನಾಣಿ. ಕಷ್ಟಗಳೆಲ್ಲ ಒಂದೊಂದಾಗೆ ಹೊರಟೋಗ್ತಾ ಇದೆ. ಆನಂದ ಹತ್ರ ಬರ್ತಾ ಇದೆ. ತಕ್ಷಣ ಗಂಗನ್ನ ನೋಡ್ಬೇಕು ಅನಿಸ್ತಾ ಇದೆ. ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ನಾಣಿ. ಗಂಗಾ ಮೇಡಮ್ ಅವ್ರ ಮನೇಲಿ ಇಲ್ಲ ಮೇಡಮ್. ಎಲ್ಲಿಗೆ ಹೋದ್ಲು? ಜೈ ಸಾರ್ ಮನೆಗೆ ಹೋಗಿದ್ದಾರೆ. ತನ್ನ ಗಂಡನ ಮನೆಗೆ ಗಂಗಾ ಮೇಡಮ್ ಅವ್ರು ಹೋಗಿದ್ದಾರೆ ಮೇಡಮ್. ಹೌದಾ? ನೀವು ಗಂಗಾ ಮೇಡಮ್ ಅವ್ರನ್ನ ನೋಡ್ಬೇಕು ಅನ್ಕೊಂಡ್ರೆ ಆ ಮನೆಗೆ ಬಂದ್ಬಿಡಿ ಮೇಡಮ್. ಸರಿ ನಾಣಿ, ಬರ್ತಾ ಇದ್ದೀನಿ. ಜೈ ಮನೇಲೆ ಗಂಗನ್ನ ನೋಡ್ತೀನಿ. ಆಯ್ತು ಮೇಡಮ್, ಇಡ್ತೀನಿ. ಕಾಫಿ ತಗೊಂಡ್ ಬರ್ತೀನಿ ರೀ ಅಜ್ಜಿ. ಬೇಡ ಕಲ್ಪನಾ. ಗಂಗಾ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ನಿತ್ಯ ಗಂಗಾಗೇನು ಮಾಡಿಲ್ಲ ಅಲ್ವಾ? ನಾಣಿಗೆ ಫೋನ್ ಮಾಡಿ ಕೇಳ್ದೆ ಅಜ್ಜಿ. ಗಂಗಾ ದಿವ್ಯಾ ಕ್ಷೇಮವಾಗಿದ್ದಾರೆ. ಗಂಗಾಗೆ ನಾಣಿ, ಮೀನಾಕ್ಷಿ, ಕೇಶವ ಕಾವಲಾಗಿರ್ತೀವಿ ಅಂತ ಹೇಳಿದ್ರು. ರೂಪಾ ಹತ್ರ ಮಾತಾಡ್ದ್ಯಾ? ಅವರಿಗೂ ಫೋನ್ ಮಾಡಿದ್ದೆ ಅಜ್ಜಿ, ಆದ್ರೆ ರಿಸೀವ್ ಮಾಡ್ಲಿಲ್ಲ.